ನಮಸ್ಕಾರ, ನಾನು ಶುಭಾ. ಮೊದಲನೇ ಟಿಪ್ಸು, ನಮಗೆ ಬೆರಳು ಒಂದೊಂದ್ಸತಿ ಚಾಕುವಲ್ಲಿ ಹಂಗೆ ಕಟ್ ಮಾಡ್ಕೊಬಿಡ್ತೀವಿ. ತರಕಾರಿ ಏನಾದರೂ ಕಟ್ ಮಾಡೋವಾಗ, ಇಲ್ಲ ಏನಾದರೂ ಗಾಯ ಆದಾಗ ಪ್ಲಾಸ್ಟರ್ ಹಾಕ್ಕೊತೀವಲ್ಲ, ನಾವು ದಿನ ಪಾತ್ರೆ ತೊಳಿಲೇಬೇಕು, ಬಟ್ಟೆ ವಾಶ್ ಮಾಡಲೇಬೇಕಲ್ಲ. ಆ ಗಾಯ ಒಳಗಡೆಗೆ ಪ್ಲಾಸ್ಟರ್ ಒಳಗಡೆ ನೀರು ಹೋಗುತ್ತೆ ಅಂತ ಭಯ ಇದ್ದರೆ ನೀವು ಈ ಥರ ಬಲೂನ್ ಹಾಕ್ಬಿಡ್ಬೇಕು. ಈ ಥರ ಬಲೂನ್ ಮಕ್ಳಿಗೂ ಅಷ್ಟೇ, ಏನಾದರೂ ಗಾಯ ಆದಾಗ ಪ್ಲಾಸ್ಟರ್ ಹಾಕಿದರೆ ಅದಕ್ಕೂ ಅಷ್ಟೇ ಈ ಥರ ಬಲೂನ್ ಹಾಕ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ. ಒಂದು ಸ್ವಲ್ಪ ಕೂಡ ನೀರು ಒಳಗಡೆಗೆ ಹೋಗಲ್ಲ ನೋಡಿ. ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಮತ್ತು ಬಲೂನ್ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಪಾತ್ರೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ಮೇಲೆ ಆ ಬಲೂನ್ ತೆಗೆದ್ಬಿಡಿ. ಒಂದು ಸ್ವಲ್ಪ ಕೂಡ ನೀರು ಹೋಗಿರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಟ್ರಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೆಕೆಂಡ್ ಟಿಪ್ಸು, ನಾವು ನೈನ್ ಪಾಲಿಶ್ ಅಪ್ಲೈ ಮಾಡ್ಕೊತೀವಲ್ಲ ನಮ್ಮ ಬೆರಳುಗಳಿಗೆ, ಏನಾಗುತ್ತೆ, ನಾವು ನೈನ್ ಪಾಲಿಶ್ ಹಚ್ಕೊಳ್ಳೋವಾಗ ಆ ಸೈಡ್ಗಳಿಗೆಲ್ಲ ಮೆತ್ಕೊಬಿಡುತ್ತೆ. ಮತ್ತು ನೈಲ್ ರಿಮೂವರಲ್ಲಿ ಕ್ಲೀನ್ ಮಾಡ್ಕೋಬೇಕಲ್ಲ. ನೀವೇನು ಮಾಡಬೇಕಂದ್ರೆ, ನೈನ್ ಪಾಲಿಶ್ ಹಚ್ಕೊಳ್ಳೋ ಫಸ್ಟು ವ್ಯಾಸ್ಲಿನ್ ಅಪ್ಲೈ ಮಾಡ್ಕೋಬೇಕು. ಸೈಡ್ಗಳಿಗೆ ಎಲ್ಲೆಲ್ಲಿ ಇವಾಗ ನೈನ್ ಪಾಲಿಶ್ ಹಚ್ಕೊಳ್ಳುತ್ತೆ ಅಂತಿರುತ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ವ್ಯಾಸ್ಲಿನ್ ಹಚ್ಕೊಬಿಟ್ಟು ಮತ್ತೆ ನೈನ್ ಪಾಲಿಶ್ ಹಚ್ಚಿ ನೋಡಿ. ನೈನ್ ಪಾಲಿಶ್ ಹಚ್ಕೊತಾ ಇದ್ದೀನಿ. ಹಿಂಗೆ ನೈನ್ ಪಾಲಿಶ್ ಹಚ್ಕೊಳ್ಳೋವಾಗ ಸ್ವಲ್ಪ ಮುಂದೆ ಮತ್ತು ಹಿಂದ್ಗಡೆಗೆ ಮೆತ್ಕೊಬಿಡ್ತಾ ಇರುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿರಲ್ವಲ್ಲ. ನೈನ್ ಪಾಲಿಶ್ ಹಚ್ಕೊಂಡಾಗ ಸೈಡ್ಗಳಿಗೆ ಮೆತ್ಕೊಬಿಟ್ರೆ, ನೀವು ನೈನ್ ಪಾಲಿಶ್ ಹಚ್ಕೊಂಡಿದ್ದಾದಮೇಲೆ ಕಾಟನಲ್ಲಾಗಲಿ ಇಲ್ಲ ಟಿಶ್ಯೂ ಪೇಪರಲ್ಲಾಗಲಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ನೋಡಿ, ಒಂದು ಸ್ವಲ್ಪ ಕೂಡ ಸೈಡ್ಗಳಿಗೆ ಮೆತ್ಕೊಂಡಿರಲ್ಲ, ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನಿಮಗೆ ನೈಲ್ ರಿಮೂವರು ಏನು ಬೇಕಾಗಿಲ್ಲ, ಬರೀ ವ್ಯಾಸ್ಲಿನ್ ಅಪ್ಲೈ ಮಾಡಿದ್ರೆ ಸಾಕು. ನೋಡಿ, ನೀಟಾಗಿ ಎಲ್ಲ ಸೈಡ್ಸ್ ತೆಗೆದ್ಬಿಟ್ಟಿದ್ದೀನಿ. ಇವಾಗ ನೀಟಾಗಿದೆ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ. ಮೂರನೇ ಟಿಪ್ಸು, ಒಂದು ಊದುಬತ್ತಿ ತಗೊಂಡು ಅದ್ರ ಮೇಲೆ ಭಾಗ ತೆಗೆದುಬಿಡಬೇಕು. ನೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆಲ್ಲ ಆ ಕಡ್ಡಿ ಬೇಕಾಗಿಲ್ಲ, ಮೇಲೆ ಭಾಗ ತೆಗ್ಕೊಬಿಟ್ಟು ಒಂದು ಯಾವುದನ್ನು ಟಿಶ್ಯೂ ಪೇಪರ್ ತಗೋಬೋದು, ಇಲ್ಲ ಈ ಥರ ಚಿಕ್ಕದೊಂದು ಬ್ಯಾಗ್ ಥರ ಇದ್ದರೆ ಪರ್ಸ್ ಥರ ಇದನ್ನು ತಗೊಳ್ಳಿ. ಇದ್ರೊಳಗಡೆಗೆ ಹಾಕ್ಬಿಟ್ಟು ನೀವು ನಿಮ್ಮ ಬಟ್ಟೆ ಒಳಗಡೆ ಇಲ್ಲ ಬಾತ್ರೂಮಲ್ಲಿ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ನಾಲ್ಕನೇ ಟಿಪ್ಸು, ಇವಾಗ ಈರುಳ್ಳಿ ಆಗಲಿ ಹಸಿ ಮೆಣಸಿನ್ಕಾಯಿ ಆಗಲಿ ಕಟ್ ಮಾಡೋವಾಗ ನಮ್ಮ ಕೈಗಳೇನಾಗುತ್ತೆ, ತುಂಬ ಉರಿ ಥರ ಬಂದುಬಿಡುತ್ತೆ. ಹಸಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದಾಗ ನೀವು ಕಟ್ ಮಾಡೋ ಫಸ್ಟು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲ ಕೊಕೊನೆಟ್ ಆಯಿಲ್ ಆಗಲಿ ನಿಮ್ಮ ಕೈಗಳಿಗೆ ಹಚ್ಕೊಬಿಟ್ಟು ಮತ್ತೆ ನೀವು ಕಟ್ ಮಾಡಿ. ಎಷ್ಟೇ ಹಸಿ ಮೆಣಸಿನ್ಕಾಯಿ ಇರಲಿ ಇಲ್ಲ ಈರುಳ್ಳಿ ಇರಲಿ, ನೀವು ಕಟ್ ಮಾಡಿದ್ರೂ ಒಂದು ಸ್ವಲ್ಪ ಕೂಡ ನಿಮ್ಮ ಕೈಗಳಲ್ಲಿ ಉರಿ ಬರಲ್ಲ. ಈ ಟ್ರಿಕ್ಸಿಂದ ನೀವು ಟ್ರೈ ಮಾಡಿ ನೋಡಿ. ಈ ಟ್ರಿಕ್ಸ್ ತುಂಬ ಚೆನ್ನಾಗಿದೆ. ನಾವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವಲ್ಲ, ಅದರೊಳಗಡೆಗೆ ನೀವು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಇಡಬೇಕು. ಹಿಂಗೆ ಇಡೋದ್ರಿಂದ ನೀವು ಡೀಪ್ ಫ್ರೈ ಎಲ್ಲ ಮಾಡ್ತೀರಲ್ಲ, ಪೂರಿ ಎಲ್ಲ, ಅವು ಜಾಸ್ತಿ ಆಯಿಲ್ ಹೇಳ್ಕೊಳ್ಳೋದಿಲ್ಲ, ಕಮ್ಮಿ ಆಯಿಲ್ ಹೇಳ್ಕೊಳ್ಳುತ್ತೆ ಈ ಥರ ಉಪ್ಪು ಹಾಕಿಡೋದ್ರಿಂದ. ಟ್ರೈ ಮಾಡಿ ನೋಡಿ. ನಾನು ಹೇಳಿರೋ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತೋ ಪ್ಲೀಸ್ ಕಾಮೆಂಟ್ ಮಾಡಿ. ಸೂಜಿಗೆ ದಾರ ಹಾಕೋದೇ ಕಷ್ಟ ಅನ್ಕೊತಾ ಇದ್ದೀರಾ. ಇವಾಗ ಕಣ್ಣು ಮಂಜಾಗಿದೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ನಾವು ಸೂಜಿಗೆ ದಾರ ಹಾಕಬೇಕು, ಚಿಕ್ಕ ಸೂಜಿ ಕಾಣಿಸ್ತಾ ಇಲ್ಲ ಅನ್ನೋರು ನೀವೇನು ಮಾಡಬೇಕಂದ್ರೆ, ನೈನ್ ಪಾಲಿಶು ಈ ದಾರಕ್ಕೆ ಮುಂದೆ ಭಾಗದಲ್ಲಿ ಸ್ವಲ್ಪ ನೈನ್ ಪಾಲಿಶ್ ಹಚ್ಬಿಟ್ಟು ನಿಮ್ಮ ಬೆರಳಲ್ಲಿ ಸ್ವಲ್ಪ ಹಿಂಗೆ ಅಂದ್ಬಿಡಿ. ಒಂದು ಸೆಕೆಂಡ್ ಬಿಡಿ ಸಾಕು. ಒಂದು ಸೆಕೆಂಡ್ ಬಿಟ್ಟು ಮತ್ತೆ ಸೂಜಿಗೆ ದಾರ ಹಾಕಿ ನೋಡಿ. ತುಂಬಾ ಸುಲಭವಾಗಿ ಸೂಜಿ ಒಳಗಡೆಗೆ ದಾರ ಹೊಟ್ಟೋಗ್ಬಿಡುತ್ತೆ. ಇದು ತುಂಬ ಈಸಿ ಟ್ರಿಕ್ಸು. ಬೇಕಾದರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ಬಂದು ನನಗೆ ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಲಾಸ್ಟ್ ಟಿಪ್ಸು, ಇವಾಗ ಫ್ರೀಝರ್ ಒಳಗಡೆ ನಾವೇನಾದರೂ ಇಡಬೇಕಂತಂದರೆ ನೀವೇನು ಮಾಡಬೇಕು, ಒಂದು ಬಳೆ ಇಟ್ಬಿಟ್ಟು ಇದು ಏನಾದರೂ ಕಪ್ಪಲ್ಲಿ ಏನಾದರೂ ಇಟ್ಟಿರ್ತೀರಲ್ಲ, ಆ ಕಪ್ಪನ್ನ ಅದ್ರ ಮೇಲೆ ಇಡ್ಬೋದು. ಹಿಂಗೆ ಇಡೋದ್ರಿಂದ ಫ್ರೀಝರಲ್ಲೆಲ್ಲ ಐಸ್ ಕಟ್ಟುತ್ತಲ್ಲ, ಕೆಳಗಡೆ ಎಲ್ಲ ಕಟ್ಬಿಟ್ಟಿರುತ್ತೆ, ನಮ್ಗೆ ಆ ಪಾತ್ರೆ ತೆಗಿಯೋದೇ ಕಷ್ಟ ಆಗುತ್ತೆ. ಹಿಂಗೆ ಬಳೆ ಇಟ್ಬಿಟ್ಟು ಇಡಿ. ಕಪ್ಸ್ ಆಗಲಿ, ಚಿಕ್ಕ ಚಿಕ್ಕ ಕಪ್ಸು, ಗ್ಲಾಸು ಏನಾದರೂ ಇಡ್ಬೋದು. ಇದು ತುಂಬಾ ಯೂಸ್ ಆಗುತ್ತೆ ನಿಮಗೆ. ಟ್ರೈ ಮಾಡಿ ನೋಡಿ ಬೇಕಂದರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.